ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರ ವಿಶೇಷತೆಗಳು ಮತ್ತು ಈ ರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ 12 ರಾಶಿ ಚಕ್ರಗಳಲ್ಲಿ ಕುಂಭರಾಶಿಯು ತುಂಬಾ ಈ ಪ್ರಧಾನವಾದಂತಹ ಪ್ರಾಮುಖ್ಯವಾದಂತಹ ಒಂದು ರಾಶಿ, 11ನೆಯ ರಾಶಿ ಅಂತಲೇ ನಾವು ಅನ್ನಬಹುದು. ಈ ಎಲ್ಲ ವಿಷಯಗಳಲ್ಲೂ ವಿಶಿಷ್ಟತೆಯ ಸಂಕೇತವೇ ಈ ಕುಂಭರಾಶಿ. ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುವುದೇ ಈ ರಾಶಿ. ಆಧುನಿಕತೆ, ಸ್ವಾತಂತ್ರ್ಯ ಅನ್ನೋದು ಇವರು ತುಂಬಾ ಪ್ರೀತಿಸ್ತಾರೆ. ಒಳ್ಳೆಯ ಹಾಸ್ಯಗಾರರು ಮತ್ತು ಈ ಸ್ವಭಾವತಃ ಹರ್ಷಚಿತ್ತವರಾದ ಇವರು ನಿಮ್ಮನ್ನು ಮೋಡಿ ಮಾಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರ ವ್ಯಕ್ತಿತ್ವದ ಕುರಿತಾದ ಇನ್ನಷ್ಟು ಅಚ್ಚರಿದಾಯಕ ಸಂಗತಿಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಈ ರಾಶಿಯ ಅಂಶ ಗಾಳಿ, ಆಳುವ ಗ್ರಹ ಶನಿ ಭಗವಾನರು. ಬಣ್ಣ ಈ ತಿಳಿ ನೀಲಿ ಹಾಗೂ ಬೆಳ್ಳಿಯ ಬಣ್ಣ. ಗುಣ ಸ್ಥಿರ ದಿನ ಅಂದರೆ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು. ಈ ಧನು, ಸಿಂಹ ಅದೃಷ್ಟದ ಸಂಖ್ಯೆ 8, 4, 7, 11, 22, 29. ಈ ರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ, ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತೆ. ಇವರು ಬಂಡಾಯಗಾರರು ಮಾತ್ರವಲ್ಲದೆ ಈ ಸೃಜನಶೀಲರು ಕೂಡ. ಇವರು ಭಾವುಕರಾಗಿ ಇರ್ತಾರೆ. ಹಾಗೆ ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಗುಣದವರು. ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾಗಿರುತ್ತೆ. ತಮ್ಮ ನಿಜವಾದ ಭಾವನೆಗಳನ್ನು ಹೊರಗಡೆ ತೋರ್ಪಡಿಸಿಕೊಳ್ಳುವುದೇ ಇಲ್ಲ. ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರು. ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿ ಇರ್ತಾರೆ. ತುಂಬ ಸಾಮಾಜಿಕ ವ್ಯಕ್ತಿಯಾದರೂ ತಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುವುದರ ಬಗ್ಗೆ ಬಹಳ ಆಲೋಚನೆ ಮಾಡ್ತಾರೆ. ಕಠಿಣ ಶ್ರಮಜೀವಿಗಳು. ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರ್ತಾರೆ. ಸ್ವಂತ ಆಲೋಚನೆಗಳನ್ನು, ವಿವೇಚನೆಯನ್ನು ಬಳಸಿ ಹೊಸದನ್ನು ಮಾಡೋಕ್ಕೆ ಪ್ರಯತ್ನಿಸುತ್ತಾ ಇರುತ್ತಾರೆ. ಈ ರಾಶಿಯವರು ಬುದ್ಧಿವಂತರಾಗಿರುವುದರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ಬಯಸುತ್ತಾರೆ. ಸಮಾನ ಈ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡುತ್ತಾರೆ. ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳ ಮಾತ್ರವೇ ಬಯಸುತ್ತಾರೆ. ಯಾವುದೇ ಭಯವನ್ನು ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸೋಕೆ ಪ್ರಯತ್ನಿಸುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣ ಇಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನು ಕೊನೆಗೊಳಿಸಬಹುದು. ಈ ರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಎಂದಿಗೂ ತೋರ್ಪಡಿಸಿಕೊಳ್ಳುವುದಿಲ್ಲ. ಇವರನ್ನು ಪ್ರೀತಿಸುವವರು ಕೂಡ ನಿಜವಾದ ಪ್ರಾಮಾಣಿಕ, ಕರ್ತವ್ಯನಿಷ್ಠೆ ಹಾಗೂ ಉದಾತ್ತ ಅಂದರೆ ಮನೋಭಾವದ ಪ್ರೇಮಿಯಾಗಿರ್ತಾರೆ. ಈ ರಾಶಿಯವರನ್ನು ಮದುವೆಯಾಗುವವರು ಅವರಲ್ಲಿ ಮಾನವೀಯತೆ, ದಯೆ, ಸಹಾನುಭೂತಿ, ಕಾಳಜಿ ಹಾಗೂ ಈ ಉದಾತ್ತತೆಯನ್ನು ಕಾಣ್ತಾರೆ. ಉದಾರತ್ವ. ಕುಂಭರಾಶಿಯವರು ಜೀವನದಲ್ಲಿ ತುಂಬಾ ಆಸೆಗಳನ್ನು ಹೊಂದಿದ್ದಾರೆ. ಪ್ರತಿದಿನ ಒಂದೇ ರೀತಿಯಾಗಿ ಇರುವುದೇ ಇಲ್ಲ, ಅಥವಾ ಇವರು ತುಂಬ ಜೀವನದಲ್ಲಿ ಬಳಲುವುದೂ ಇಲ್ಲ. ಜೀವನದಲ್ಲಿ ಸಾಹಸಗಳಾಗಿರುವುದಕ್ಕೆ ಬಯಸ್ತಾರೆ. ಈ ದೃಢ ವಿಶ್ವಾಸದೊಂದಿಗೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಈ ರಾಶಿಯವರು ಈ ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಇವರು ಅತಿಯಾಗಿ ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯವಶ್ಯಕ. ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಂಧಿವಾತ, ರಕ್ತದ ಒತ್ತಡದಂತಹ ಸಮಸ್ಯೆಗಳು ಇವರನ್ನು ಕಾಡಬಹುದು. ಈ ಹಲ್ಲುಗಂಟಲು, ಈ ಗಲಗ್ರಂಥಿ, ಕಾಲುಗಳ ಊತ, ಕಾಲು ನೋವು, ಕಿವಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯವು ಇವರಿಗೆ ಕಾಣಿಸಿಕೊಳ್ಳುತ್ತೆ. 6ನೇ ಮನೆಯ ಅಧಿಪತಿಯಾಗಿರ ಚಂದ್ರ ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗ್ತಾನೆ. ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ,
ಮತ್ತು ಈ ರಕ್ತದ ಒತ್ತಡ, ಈ ಮೂಳೆ ಮುರಿದಂತಹ ಅಪಾಯಗಳು ಕಾಡಬಹುದು. ಈ ಶತಾಭಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ, ರಕ್ತದೊತ್ತಡ, ಈ ಮೂಳೆ ಮುರಿದಂತಹ ಅಪಾಯಗಳು ಕಾಡಬಹುದು. ಈ ಶತಾಭಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಈ ಸಮಸ್ಯೆ, ರಕ್ತದ ಒತ್ತಡ, ನಿದ್ರಾಹೀನತೆ ಅಥವಾ ಈ ಮಲಬದ್ಧತೆ ಎದುರಾಗಬಹುದು. ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಈ ರಕ್ತ ಪರಿಚಲನೆಯ ಸಮಸ್ಯೆ, ಚರ್ಮದ ಸಮಸ್ಯೆ, ಬಾಯಲ್ಲಿ ಸ್ವಲ್ಪ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು. ಶುಕ್ರನು ಬಾಧಕ ಸ್ಥಾನದಲ್ಲಿದ್ದು 2ನೇ ಹಾಗೂ 7ನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಅಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಅನ್ನೋದು ಬೀರುತ್ತೆ. ಈ ರಾಶಿಯವರಿಗೆ 8 ಉತ್ತಮವಾದ ಸಂಖ್ಯೆ ಮತ್ತು ಈ ಕುಂಭ ರಾಶಿಯವರಿಗೆ ಸಮಶೀತೋಷ್ಣ ವಾತಾವರಣ ಸೂಕ್ತವಾಗಿರುತ್ತೆ. ಈ ರಾಶಿಯವರಿಗೆ ತೊಂದರೆ ಮಾಡುವ ಜಾಗಗಳು ಅಂದರೆ ಕಾಲು ಮತ್ತು ಕಿವಿ. ಕುಂಭ ರಾಶಿಯವರು ಹುಟ್ಟಿನಿಂದಲೇ ಬುದ್ಧಿವಂತರು, ಸಿಡುಕು ಸ್ವಭಾವದವರು, ಬುದ್ಧಿವಂತ ಕಲಾವಿದರು. ಈ ರಾಶಿಯವರಿಗೆ ಆಸೆ ಮತ್ತು ಊಟ ತುಂಬಾ ಹೆಚ್ಚು ಪ್ರಿಯವಾಗಿರುತ್ತೆ. ಈ ರಾಶಿಯವರಿಗೆ ಇಷ್ಟವಾದ ಉದ್ಯೋಗಗಳು ಪೈಲಟ್, ಚಾಲಕ ವೃತ್ತಿ ಹಾಗೂ ಇಲ್ಲಿ ಬಿಸ್ನೆಸ್. ಕುಂಭ ರಾಶಿಯವರದ್ದು ವಾಯುತತ್ವ. ಇವರು ಇಷ್ಟಪಡುವ ರುಚಿ ಉಪ್ಪು ಮತ್ತು ಈ ಖಾರ. ಅದೇ ರೀತಿ 2ನೇ ಮನೆಯ ಅಧಿಪತಿಯಾದ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು, ಉತ್ತಮ ಕಾರ್ಯನಿರ್ವಾಹಕರು. ಈ ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು. ಕೆಲವರು ಉಪನ್ಯಾಸಕರು ಮತ್ತು ಈ ಕಾನೂನು, ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರು ಆಗಬಹುದು. 6ನೇ ಮನೆಯ ಅಧಿಪತಿ ಬಂದು ಚಂದ್ರ. ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ, ಸಾಮಾಜಿಕ ಸೇವೆ, ಹಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯಾಪಾರ, ನಾವಿಕರು. ಈ ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡುವ ಸಾಧ್ಯತೆ ಇದೆ. 10ನೇ ಮನೆಯ ಅಧಿಪತಿ ಮಂಗಳ. ಇವರು ನಿರ್ಮಾಣ ಕಾರ್ಯ, ರಾಸಾಯನಿಕ ಕೆಲಸಗಳಲ್ಲಿ ಕೆಲಸ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್, ಇಟ್ಟಿಗೆ ಗೂಡು ಮಾಲೀಕರು, ಸಿಮೆಂಟ್ ವ್ಯವಸ್ಥಾಪಕರು, ಶಸ್ತ್ರಚಿಕಿತ್ಸಕರು ಮತ್ತು ಈ ಸೀಸ, ತಾಮ್ರ ಮತ್ತು ಉಕ್ಕಿನ ವ್ಯಾಪಾರ ಅಥವಾ ಈ CID ಅಧಿಕಾರಿಯೂ ಆಗಬಹುದು. ಮೊದಲೇ ಹೇಳಿದಂತೆ ಈ ರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು, ತುಂಬ ಕರುಣಾಳುಗಳು, ಸಹಾನುಭೂತಿ ಹೊಂದಿದ್ದಾರೆ, ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿದ್ದಾರೆ. ಇವರು ಏನನ್ನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಯಾರಿಂದಲೂ ಇವರನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ತಾರೆ. ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ. ಇದರಿಂದಾಗಿ ಈ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಬುದ್ಧಿವಂತಿಕೆಯಲ್ಲಿ ಇತರರನ್ನು ಆಶ್ಚರ್ಯಗೊಳಿಸುತ್ತಾರೆ. ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು. ಇವರ ಮೇಲೆ ತಿಳಿಸಿದಂತೆ ಇವರು ಈ ಸೃಜನಶೀಲರು. ಆದರೆ ಇತರರು ಅವರ ಮನವೊಲಿಸುವುದು ತುಂಬಾ ಕಷ್ಟ. ಇತರರ ಮಾತನ್ನು ಅವರು ಬೇರೆಯವರನ್ನು ನಂಬುವುದೇ ಇಲ್ಲ. ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕುತ್ತಾರೆ. ತಮ್ಮ ವಿಚಿತ್ರ ಸ್ವಭಾವದಿಂದ ಇವರು ಬೇರೆಯವರ ಜೊತೆ ಹೊಂದಾಣಿಕೆಯಾಗುವುದು ತುಂಬಾ ಕಷ್ಟವಾಗುತ್ತೆ. ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದದ್ದು. ಇದು ಇತರರಿಗೆ ಮಿತಿಮೀರಿದ ಸ್ವಭಾವದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು. ಇವರು ದುಃಖ, ಖಿನ್ನತೆ, ಆಕ್ರೋಶ ಹಾಗೂ ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕ್ತಾರೆ. ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಠಮಾರಿಯಾಗಿರುತ್ತಾರೆ. ಏನನ್ನಾದರೂ ಬಯಸಿದರೆ ಅದನ್ನು ಪಡೆಯೋಕೆ ಏನು ಬೇಕಾದರೂ ಮಾಡ್ತಾರೆ. ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬ ಹಠಮಾರಿಯಾಗಿದ್ದಾರೆ. ತಮ್ಮ ಮಾತೇ ನಡಿಬೇಕು ಅನ್ನೋ ನಕಾರಾತ್ಮಕ ಗುಣ ಇವರದ್ದು. ಇನ್ನು ಕುಂಭರಾಶಿ ಲಗ್ನದಲ್ಲಿ ಹುಟ್ಟಿದವರು ತೆಳ್ಳನೆಯ ಶರೀರ ಹಾಗೂ ಸುಂದರವಾದ ಮುಖವನ್ನು ಹೊಂದಿದ್ದಾರೆ. ತುಂಬ ಬಲಶಾಲಿಗಳು ಹಾಗೂ ಬಹಳ ಬುದ್ಧಿವಂತರಾಗುವ ಲಕ್ಷಣಗಳು ಇವೆ. ಇವರು ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೀತಾರೆ. ಯಾವುದೇ ಕೆಲಸವನ್ನು ಬಹಳ ಪ್ರಯತ್ನಪಟ್ಟು ಮಾಡೋದ್ರಿಂದ ಇವರು ಪರೋಪಕಾರಿಗಳು ಆಗಿದ್ದಾರೆ. ಕೆಲಸಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ಮಾಡಿ ಮುಗಿಸುತ್ತಾರೆ. ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿತಾರೆ. ಕುಂಭ ಲಗ್ನದಲ್ಲಿ ಹುಟ್ಟಿದವರು ಇಂಜಿನಿಯರ್ಗಳು, ಬಹಳ ಆಸ್ತಿ ಪಾಸ್ತಿ ಹೊಂದಿದವರು ಆಗಿದ್ದಾರೆ. ಆಡಳಿತ ತಜ್ಞರು, ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಅನ್ನೋದು ಉಳ್ಳವರು ಆಗಿದ್ದಾರೆ. ಈ ಲಗ್ನದವರಿಗೆ ವಜ್ರ, ರೂಬಿ, ಕನಕ, ಪುಷ್ಯರಾಗ ಒಳ್ಳೆಯದು. ಮಂಗಳವಾರ, ಗುರುವಾರ ಹಾಗೂ ಶುಕ್ರವಾರ, ಶನಿವಾರ ಒಳ್ಳೆಯ ವಾರವಾಗಿದೆ.
ಅನುಸಾರ ಅಂದರೆ 12 ರಾಶಿ ಚಕ್ರಗಳಿವೆ. ಇದರಲ್ಲಿ ಕುಂಭ ರಾಶಿಯು 11ನೇ ಸ್ಥಾನದಲ್ಲಿದೆ. ಶನಿ ಗ್ರಹವು ಕುಂಭ ರಾಶಿಯ ಅಧಿಪತಿ ಗ್ರಹವಾಗಿದೆ. ಅಂದರೆ ಈ ಶನಿಯ ಪ್ರಕಾರ ಅಂದರೆ ಶನಿಯ ಸ್ವಭಾವವು ಕ್ರೂರವಾಗಿದೆ. ಇದರ ಜೊತೆಗೆ ಶನಿ ದೇವರನ್ನು ನ್ಯಾಯದ ದೇವರು ಹಾಗೂ ಕರ್ಮದ ಫಲ ನೀಡೋ ದೇವ ಅಂತಲೇ ಹೇಳಲಾಗುತ್ತೆ. ಈ ರಾಶಿ ಚಕ್ರದವರು ಜಾತಕದಲ್ಲಿ ಶನಿ ಅಶುಭ ಸ್ಥಾನದಲ್ಲಿದ್ದರೆ ಇವರಿಗೆ ಕಷ್ಟಗಳು ಎದುರಾಗುತ್ತವೆ. ಜೊತೆಗೆ ಇವರು ನೈಜ ಪ್ರೀತಿಯನ್ನು ಪಡೆಯೋಕೆ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತೆ. ಅಂದರೆ ಈ ಪ್ರಕಾರ ಈ ಕುಂಭರಾಶಿಯವರು ಚಂಚಲ ಸ್ವಭಾವದವರು ಆಗಿದ್ದಾರೆ. ಇದೇ ಕಾರಣದಿಂದ ಇವರು ಜೀವನದಲ್ಲಿ ಒಂದಲ್ಲ ಹಲವು ಬಾರಿ ಪ್ರೀತಿಯಲ್ಲಿ ಬೀಳ್ತಾರೆ. ಆದರೆ ಇವರು ಯಾವುದೇ ಒಂದು ಸಂಬಂಧದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಈ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗಿನ ವಿಚ್ಛೇದನ ತ್ವರಿತ ಸಂಭವಿಸುತ್ತೆ. ಈ ಜನರು ಸ್ವಾತಂತ್ರ್ಯವನ್ನು ಇಷ್ಟಪಡ್ತಾರೆ ಮತ್ತು ಈ ಕಾರಣದಿಂದಾಗಿ ಅವರು ಯಾರೊಂದಿಗೂ ದೀರ್ಘಕಾಲ ಉಳಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಮಿಥುನ ರಾಶಿ ಕುಂಭರಾಶಿ ಪರಿಪೂರ್ಣ ಜೋಡಿಯಾಗಿದೆ. ಎಲ್ಲದರ ಬಗ್ಗೆಯೂ ಕುತೂಹಲ ಹೊಂದಿರುವ ಮಿಥುನ ಬೇಗನೆ ಬೇಸರಗೊಳ್ಳುತ್ತೆ. ಈ ರಾಶಿಯು ಒಬ್ಬ ವ್ಯಕ್ತಿಯೊಂದಿಗೆ ನೆಲೆಗೊಳ್ಳೋಕೆ ಕೆಲವೊಮ್ಮೆ ಕಷ್ಟವಾಗಬಹುದು. ಧನುರಾಶಿ 2ನೆಯ ರಾಶಿ ಚಕ್ರಗಳ ಸಾಮರ್ಥ್ಯದಿಂದ ಈ ಧನುರಾಶಿ ಮತ್ತು ಕುಂಭ ಸಂಬಂಧಗಳಿಗೆ ಬಂದಾಗ ಬಹಳ ಹೊಂದಾಣಿಕೆಯ ರಾಶಿ ಚಕ್ರ ಚಿಹ್ನೆಗಳಾಗಿದೆ. ಈ ಎರಡೂ ಚಿಹ್ನೆಗಳು ದೂರವಾಗಿ ಕಾಣಿಸಬಹುದು. ಆದರೆ ಈ ಎರಡೂ ಚಿಹ್ನೆಗಳು ಭಾವನಾತ್ಮಕ ಅನ್ಯೋನ್ಯತೆಯ ರೀತಿಯಲ್ಲಿ ಹೆಚ್ಚು ಸೂಕ್ತವಾಗಿದೆ. ಅಲ್ಲದೆ ಈ ಎರಡೂ ಚಿಹ್ನೆಗಳು ಪಾಲುದಾರರ ಪರವಾಗಿ ಅಭದ್ರತೆ ಅಥವಾ ಅಗತ್ಯತೆಯ ಬಗ್ಗೆ ತಾಳ್ಮೆಯನ್ನು ಹೊಂದಿದೆ. ಈ ರಾಶಿಯವರ ಜೊತೆ ಹೊಂದಾಣಿಕೆಯಾಗದೇ ಇರೋ ರಾಶಿ ಚಕ್ರಗಳು ಮೀನ ಕುಂಭ ಮತ್ತು ಈ ಮೀನ ಉತ್ತಮ ಜೋಡಿಯಲ್ಲ. ಕುಂಭ ಮತ್ತು ಮೀನಗಳ ನಡುವಿನ ಸಮಸ್ಯೆಗಳು ಕುಂಭ ಮತ್ತು ಕರ್ಕ ಅಥವಾ ಕನ್ಯಾ ರಾಶಿ ನಡುವಿನ ಸಮಸ್ಯೆಗಳಿಗಿಂತ ಕಡಿಮೆ ಸ್ಪಷ್ಟವಾಗಿದೆ. ಈ ಎರಡೂ ರಾಶಿಗಳ ನಡುವಿನ ಸಮಸ್ಯೆಗಳನ್ನು ಪರಿಹರಿಸುವುದು ಬಹಳನೇ ಕಷ್ಟ. ಈ ಕನ್ಯಾ ರಾಶಿ ಕುಂಭ ರಾಶಿಯ ಕೆಟ್ಟ ಜೋಡಿಗಳಲ್ಲಿ ಕನ್ಯಾ ರಾಶಿಯು ಒಂದು ಕರ್ಕದಂತೆ. ಕುಂಭ ಮತ್ತು ಈ ಕನ್ಯಾ ರಾಶಿ ಪರಸ್ಪರ ಬಹಳ ವಿಭಿನ್ನವಾಗಿವೆ. ಆದರೂ ಕುಂಭ ಮತ್ತು ಕನ್ಯಾ ರಾಶಿ ಕೆಲವೊಮ್ಮೆ ಒಂದೇ ಸಾಮಾಜಿಕ ವಲಯಗಳಲ್ಲಿ ತಮ್ಮನ್ನು ಕಂಡುಕೊಳ್ತಾರೆ. ಕುಂಭ ರಾಶಿಯು ವೃಷಭ ಮತ್ತು ವೃಶ್ಚಿಕದೊಂದಿಗೆ ಹೊಂದಾಣಿಕೆ ಆಗುವುದು ಸಹ ಕಷ್ಟ. ನೋಡಿದ್ರಲ್ವಾ, ಕುಂಭ ರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಆದಷ್ಟು ನೀವು ಈ ಶನಿವಾರದಂದು ಈ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ನೀವು ಎಳ್ಳು ಬತ್ತಿಗಳನ್ನು ಹಚ್ಚುವುದರಿಂದ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಕೇಸರಿ ತಿಲಕವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇರುವವರೆಲ್ಲರೂ ಕೂಡ ಹಣೆಗೆ ಹಚ್ಚುವುದರಿಂದ ನಿಮ್ಮ ಸರ್ವ ಸಮಸ್ಯೆಗಳು, ಏನೇ ದೋಷಗಳು, ನರದೃಷ್ಟಿ, ಮಾಟ ಮಂತ್ರ ಏನೇ ಆಗಿದ್ದರೂ ಕೂಡ ಅದು ಸರ್ವನಾಶವಾಗಿ ತೊಲಗಿ ಹೋಗುತ್ತೆ. ಆದಷ್ಟು ಎಳ್ಳು ಬತ್ತಿಗಳನ್ನು ಹಚ್ಚಿ ಮತ್ತು ವಿಳೆದೆಲೆ ಹಾರವನ್ನು ಹನುಮಂತನಿಗೆ ಕೊಡಿ. ಈ ಎಲ್ಲ ಕಷ್ಟಗಳಿಂದ ನೀವು ಹೊರಗೆ ಬಂದು ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ, ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಂಡುಕೊಳ್ತೀರ. ನೀವು ಸುಮಾರು ವರ್ಷಗಳಿಂದ ಕೈ ಹಾಕಿದ್ದ ಕೆಲಸ ನಿಂತು ಹೋಗಿದ್ರೂ ಈ ಶನಿ ಭಗವಾನರ ಕೃಪೆಯಿಂದ ಆ ಕೆಲಸ ಅನ್ನೋದು ಕೈಗೂಡಿ ಬರುತ್ತೆ. ಹನುಮಂತನ ಕೃಪೆಯಿಂದ ಎಲ್ಲರೂ ನೀವು ಆರೋಗ್ಯವಾಗಿ ಸುಖವಾಗಿ ಮನೆಯಲ್ಲಿರುವವರು ಜೀವನ ಸಾಗಿಸಬಹುದು. ಮತ್ತು ನಿಮಗೆ ಯಾವುದೇ ಕೆಲಸದಲ್ಲಿ ಜಯ ಅನ್ನೋದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ. ಪ್ರಾಣಿ ಪಕ್ಷಿಗಳಿಗೆ ನೀವು ಆದಷ್ಟು ಆಹಾರ ನೀರು ಇಡೋದ್ರಿಂದ, ಬಡಬಗ್ಗರಿಗೆ ಈ ಒಂದು ಹೊತ್ತಿನ ಈ ಊಟವನ್ನು ಕೊಡೋದ್ರಿಂದ ಮತ್ತು ಅವರಿಗೆ ಏನಾದರೂ ಈ ಬಟ್ಟೆ ದಾನ ಮಾಡೋದ್ರಿಂದ, ಈ ಶನಿವಾರದ ದಿನ ಈ ಕಪ್ಪು ವಸ್ತ್ರ ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾನಾ ಮೂಲಗಳಿಂದ ಧನಪ್ರಾಪ್ತಿ ಯೋಗ ಅನ್ನೋದು ಶುರು ಆಗುತ್ತೆ. ಈ ನಾಯಿಗಳಿಗೆ ಮತ್ತು ಈ ಹಸುಗಳಿಗೆ ಆದಷ್ಟು ಎಳ್ಳಿನಿಂದ ಮಾಡಿದ ಮತ್ತು ಬೆಲ್ಲವನ್ನು ಸೇರಿಸಿ ಈ ಸಿಹಿ ತಿಂಡಿಗಳನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.